ಅವ್ರು ಗೆಸ್ ಮಾಡಿ. ಈ ಚಿಂಕಿ ತರ ಇರುತ್ತಲ್ಲ ಕಣ್ಣು, ಹಿಂಗೆ ಬಿದ್ದಿರುತ್ತೆ ನಮ್ಗೆ. ಕಣ್ ಬಿಡ್ತಿದ್ದಂಗೆನೆ ನಮ್ಮ ಐಲೈನರ್ ಮಂಗಮಾಯ ಆದಂಗ ಆಗೋಗ್ಬಿಟ್ಟಿರುತ್ತೆ. ಎಷ್ಟು ತಿಕ್ಕಾಗಿ ಹಚ್ಚಿದ್ರು ಅದು ಎಷ್ಟು ಕಾಣಿಸ್ಬೇಕು ಅಷ್ಟೇ ಕಾಣಿಸೋದು ಗೈಸ್. ಹುಡೆಡ್ ಐಗೆ ಐಲೈನರ್ ಹೇಗೆ ಹಚ್ಬೇಕು ಅಂತ ತೋರಿಸ್ತೀನಿ. ಈ ಕಾರ್ನರ್ ಓಪನ್ ಆಗಿ ಕಾಣ್ತಾ ಇರುತ್ತೆ. ಸೊ ಓಕೆ, ಒಂದು ವಿಂಗ್ ಡ್ರಾಪ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ನೀವು ಆ ವಿಂಕ್ಗೆ ಒಂದು ಜಾಯಿನ್, ಇಲ್ಲಿಂದ ಒಂದು ಕವರ್ ಅಪ್ ಮಾಡ್ಕೊಳ್ಳಿ. ತುದಿ ಏನಿದೆ ಅದನ್ನ ಒಂದು ಸ್ವಲ್ಪ ಪಾಯಿಂಟೆಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಡನ್. ಇಲ್ಲಿಂದ ಇಲ್ಲಿಗೆ ತಿನ್ನಾಗಿ ಲೈನ್ ಇಟ್ಕೊಳ್ಳಿ. ಸೊ ದ್ಯಾಟ್ ಸಡನ್ ಆಗಿ ಇಲ್ಲ ಐಲೈನರ್ ಅಪಿಯರ್ ಆಗಿದೆ ಅಂತ ಅನ್ನಿಸ್ಬಾರ್ದು. ಸೊ ಮಧ್ಯದಿಂದ ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳಿ. ಕಾಜಲ್ ಪೆನ್ಸಿಲ್ ತಗೊಂಡು ಡಾರ್ಕ್ ಈ ಕಡೆ ಹಿಂಗೆ ಹೋಗ್ತಾ ಹೋಗ್ತಾ ಫೇಡ್ ಔಟ್ ಆಗೋ ಥರ ಹಿಂಗೆ ನಿಮ್ಮದು ಐಲಿಡ್ ಎತ್ಬಿಟ್ಟು ಹಿಂಗೆ ಕಾಜಲ್ ಹಚ್ಕೊಳ್ಳಿ. ಆ್ಯಂಡ್ ಇಟ್ಸ್ ಡನ್ ಗೈಸ್. ಲಾಸ್ಟ್ ಒನ್. ಈ ಚೇಂಜಸ್ ಏನಿದೆ ಮಸ್ಕರ ಹಚ್ಚಾದ್ಮೇಲೆ ತುಂಬ ವಿಸಿಬಲ್ ಆಗಿರುತ್ತೆ. ಆ್ಯಂಡ್ ನಂದು ಸ್ವೆಟ್ಟು ಕೂಡ ತುಂಬ ವಿಸಿಬಲ್ ಆಗಿದೆ. ಶೆಕೆ ಗೈಸ್ ಅಷ್ಟೇ. ಅದಾದಮೇಲೆ ಕೆಳಗಡೆ ಲ್ಯಾಶಸ್ಗೂ ನೀವು ಮಸ್ಕರ ಹಚ್ಕೊಳ್ಳಿ. ಇನ್ನು ಪ್ರಿಟಿಯಾಗಿ ಕಾಣುತ್ತೆ. ನಿಮ್ಮ ಕಿವಿ ಮೇಲೆ ಮುಡ್ಕೊಳ್ಳಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಐಲೈನರ್ ನಮಗೂ ಬರುತ್ತೆ. ಇದೇನು ಐಲೈನರ್ ಹಾಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಅಂತ ಅಂದರೆ ಅದನ್ನು ಕಮೆಂಟ್ ಹಾಕಿ. ಬಿಕಾಸ್ ಹುಡೆಡ್ ಐ ಇರೋರಿಗೆ ಗೊತ್ತು ಐಲೈನರ್ ಹಾಕ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು. ಅದು ಹಾಕ್ಕೊಂಡ್ರು ಒಂದೇ, ಹಾಕ್ಕೊಳ್ದೇ ಇದ್ರೂ ಒಂದೇ, ಆ ಥರ ಇರುತ್ತೆ. ಬಟ್ ಈ ಥರ ಹಾಕ್ಕೊಂಡ್ರೆ ಐಲೈನರ್ ಹಾಕ್ಕೊಂಡಿರೋದು ವಿಸಿಬಲ್ ಇರುತ್ತೆ. ನಿಮಗೆ ನಾನು ಯೂಸ್ ಮಾಡಿರೋ ಅಂಥ ಮಸ್ಕಾರ ಮತ್ತು ಐಲೈನರ್ ಹೆಸರು ಬೇಕು ಅಂದರೆ ಕಮೆಂಟ್ ಹಾಕಿ. ಅವ್ರು ಗೆಸ್ ಮಾಡಿ.